ಪಟ್ಟಣದ ಆಶ್ರಯ ಕಾಲೋನಿ ಬಿಜಿಎಸ್ ನಗರದಲ್ಲಿ ಕಳೆದ ಹಲವಾರು ತಿಂಗಳಿನಿಂದ 3 ದಿನಕ್ಕೋ 4 ದಿನಕ್ಕೋ ಕುಡಿಯಲು ಯೋಗ್ಯವಲ್ಲದ ಅಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದಾರೆ. ಪದೇ ಪದೇ ಬೋರ್ವೆಲ್ ಸಹ ಕೆಟ್ಟು ಹೋಗುತ್ತಿದ್ದು ವಾರ ಕಳೆದರೂ ಸಹ ಸಮರ್ಪಕವಾದ ಕುಡಿಯುವ ನೀರು ಹರಿಸಲು ಪುರಸಭಾ ಕೆಲಸವನ್ನ ಮಾಡ್ತಾ ಇಲ್ಲ ಎಂದು ಆ ಭಾಗದ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪುರಸಭಾ ಕಾರ್ಯಾಲಯದ ಮುಂದೆ ಧರಣಿಯನ್ನ ನಡೆಸಿದ್ರು. ನಾವು ಕೂಲಿ ಮಾಡಿದ್ರೆ ನಮ್ಗೆ ದುಡ್ಡು ಆಹಾರ ನಾವು ಏನು ಹೊಟ್ಟೆಪಾಡು ನಾವು ಹೋಗ್ತೀವಿ. ನಾವು ಬೆಳಗ್ಗೆ ಹೋದಾಗ ನೀರು ಬಿಡ್ಬೇಕು. ಇವ್ರು 9 ಗಂಟೆಗೆ 8 ಗಂಟೆಗೆ ಬಿಡ್ತಾರೆ. ನಾವು ಕೂಲಿಗೆ ಹೋಗಿರ್ತೀವಿ. ಸಾಯಂಕಾಲ 6 ಗಂಟೆಗೆ ಬರೋಷ್ಟ್ರಲ್ಲಿ ನಿಂತೋಗಿರ್ತದೆ. ಈ ವಾಟರ್ ಬರ್ತದೆ ಬರಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ ನಮ್ಗೆ? ನಾವು ಇವತ್ತು ಇದ್ದಿದ್ದಕ್ಕೆ ಜಾಗೃತರಾಗಿದ್ದೀವಿ. ಆಯ್ತು ಹೇಳಿದಿರ ಹೇಳಿದಿರ ನಾವು ರೆಕ್ಟಿಫೈ ಮಾಡ್ತಿರೋದೇನೋ ಪ್ರಾಬ್ಲಮ್ ಆಗಿದೆ. ಎಲ್ಲ ಕಡೆ ನಮ್ಗೆ ಎಲ್ಲ ಕಡೆ ಪ್ರಶ್ನೆ ಬೇಡ ಸರ್ ನಮ್ಗೆ. ಎಲ್ಲ ಕಡೆ ಪ್ರಶ್ನೆ ಬೇಡ ನಮ್ಗೆ. ನಮ್ಗೆ ನಾವು ಕೇಳ್ತಾ ಇರೋದಕ್ಕೆ ಯಾವ್ದೋ ಏನಾಗ್ತಿತ್ತು ಸೆನ್ಸಿಟಿವ್ ಇರ್ತದೆ ಮಕ್ಕಳುಗಳು. ಹೌದು ಸರ್, ಆಯ್ತು ಸರ್, ನೀವು ಹೇಳ್ತೀರಾ 23 ವಾರ್ಡಲ್ಲಿ ಎಷ್ಟು ದಿನಕ್ಕೊಂದ್ಸಲ ಟ್ಯಾಕ್ಟರ್ ಹೋಗುತ್ತೆ, ಎಷ್ಟು ದಿನಕ್ಕೊಂದ್ಸಲ ಕತೆ ಹೇಳಿಸ್ತೀರಾ? ನಮ್ಮ ವಾರ್ಡ್ ಎಷ್ಟು ದಿನಕ್ಕೊಂದ್ಸಲ ಬರುತ್ತೆ? ವಿಡಿಯೋ ಮಾಡಿ ತೋರಿಸಿದ್ರೆ ಯಾವ್ದಾದ್ರು ಪ್ರತಿ ವಾರ್ಡಲ್ಲೂ ವಿಡಿಯೋ ಹಾಕಿ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ನಮ್ಮ ವಾರ್ಡಲ್ಲಿ ಮಾತ್ರ ಯಾರು ಕೂಡ ಕ್ಯಾರೆನ್ ಇಲ್ಲ. ಯಾಕೆ ಯಾರು ವಾಸ ಮಾಡೋರು ಸಾರ್ವಜನಿಕರು ಇಲ್ಲ. 51ನೇ ವರ್ಷದ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ, ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಸ್ಕೃತೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ಕವಿ ಕಾವ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಸುಕ್ಷೇತ್ರ ಮಠ, ಹೆಗ್ಗುಂದ, ಅಂಚೆ, ದಾಬಸ್ಪೇಟೆ ಮಾರ್ಗ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಿನಾಂಕ 1-3-2025 ದಿನಾಂಕ 9-3-2025 ನಡೆಯುತ್ತಿದೆ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಬಸವ ರಮಾನಂದ ಮಹಾಸ್ವಾಮೀಜಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮಾಜಿ ಸದಸ್ಯರು, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಟ್ರಸ್ಟ್, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಚಾರಿಟಬಲ್ ಟ್ರಸ್ಟ್, ಶ್ರೀ ಸಿದ್ಧ ಯೋಗಾನಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಗ್ರಾಮೀಣ ಪರಿಷತ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಾಡುಗೊಲ್ಲ ಸಂಘದಿಂದ ಪ್ರೀತಿಪೂರ್ವಕ ಸ್ವಾಗತ.